ಮೈಸೂರಿನಲ್ಲಿ ಕಾಂಗ್ರೆಸ್ ನಡೆಸಿದಂತ ಸಮಾವೇಶದ ಬಗೆಗಿನ ಫ್ಲೆಕ್ಸ್ಗಳ ರಾರಾಜಿಸತ್ತೆ ನಿಜ. ಆದ್ರೆ ಅದರ ಮಧ್ಯದಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ನಡೀತಾ ಇದೆ. ಏನದು? ದೇವೇಗೌಡರ ಕುಟುಂಬದ ವಿರುದ್ಧ ಕಾಂಗ್ರೆಸ್ನಿಂದ ಫ್ಲೆಕ್ಸ್ ಪಾಲಿಟಿಕ್ಸ್ ನಡೀತಾ ಇದೆ. ದೇವೇಗೌಡರ ಕುಟುಂಬದ ಭೂಕಬಳಿಕೆಯ ಪಕ್ಷಿ ನೋಟ ಅಂತ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಮೈಸೂರಿನ ಮೇನ್ ಸರ್ಕಲ್ಗಳಲ್ಲೇ ಈ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ ಹಾಕಿದೆ. ಕುಮಾರಸ್ವಾಮಿಗೆ ಮುಡಾದಿಂದ ಕೊಟ್ಟಿರುವಂತಹ ಸೈಟ್ಗಳ ಬಗ್ಗೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡಿನೋಟಿಫಿಕೇಶನ್ ವಿವರಗಳನ್ನು ಕೂಡ ಉಲ್ಲೇಖಿಸಿ ಹಾಕಿರುವಂತಹ ಫ್ಲೆಕ್ಸ್ ಅದು. ಆ ಫ್ಲೆಕ್ಸ್ ಅನ್ನ ಗಮನಿಸಿದ್ರೆ ಅದರಲ್ಲಿ ಒಂದಷ್ಟು ಮಾಹಿತಿಗಳಿದೆ. ಡಿನೋಟಿಫಿಕೇಶನ್ ವಿವರ, ಕುಮಾರಸ್ವಾಮಿಗೆ ಮುಡಾದಿಂದ ಕೊಟ್ಟಿರೋ ಸೈಟಿನ ಬಗ್ಗೆ, ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತ ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಫ್ಲೆಕ್ಸ್ ರಾಜಕೀಯಕ್ಕೆ ಜೆಡಿಎಸ್ ನಾಯಕರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫ್ಲೆಕ್ಸ್ ತೆರವು ಮಾಡಬೇಕು ಅಂತ ಸಾರಾ ಮಹೇಶ್ ಪ್ರತಿಭಟನೆ ನಡೆಸಿದಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಸಾರಾ ಮಹೇಶ್ ಮತ್ತೆ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮೈಸೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. ಅದರ ಬಗೆಗಿನ ಫ್ಲೆಕ್ಸ್ಗಳ ಜೊತೆಗೆ ಇಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ನಡೆದಿದೆ. ಯಾವ ತರ ಅಂದ್ರೆ ದೇವೇಗೌಡರ ಕುಟುಂಬದ ವಿರುದ್ಧ ಕಾಂಗ್ರೆಸ್ ಹಾಕಿರುವಂತಹ ಫ್ಲೆಕ್ಸ್ಗಳು ಈಗ ಬಹಳ ಸುದ್ದಿ ಆಗ್ತಾ ಇದೆ. ನಾಳೆ ಇಲ್ಲಿ ಮುಖ್ಯಮಂತ್ರಿಗಳ ತವರು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಸರ್, ನೀವು ಅನುಮತಿ ತಗೊಂಡಿರ್ತಕ್ಕಂಥದ್ದು ಮಹಾರಾಜ ಗ್ರೌಂಡು, ನೀವು ಅಲ್ಲಿ ಏನು ಬೇಕಾದ್ರೆ ಹಾಕೊಳ್ಳಿ, ನಾವು ಕೇಳಲ್ಲ. ಪ್ರತಿ ಸರ್ಕಲ್ಗಳಲ್ಲಿ, ರಾಮಸ್ವಾಮಿ ಸರ್ಕಲ್ಲು, ಮೆಟ್ರೋಪೋಲು, ಈ ರೀತಿಯ ಸರ್ಕಲ್ಗಳಲ್ಲಿ ದೇವೇಗೌಡರು ಸಾಹೇಬ್ರ ಬಗ್ಗೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ನೀವು ಫ್ಲೆಕ್ಸನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ? ನಾನು ನಿನ್ನೆ DCP ಅವ್ರಿಗೆ ಮತ್ತು DC ಅವ್ರಿಗೆ ಇಬ್ಬರಿಗೂ ಮಾತಾಡಿದ್ದೆ. 11:30 ಅಷ್ಟರಲ್ಲಿ ರಾತ್ರಿ ತೆಗಿಸ್ತೀವಿ ಸರ್, ನಿಮ್ಮ ಕಾರ್ಯಕರ್ತರು ಹೋಗೋದು ಬೇಡ ಅಂತ. ಸರಿ ಬಿಡಿ ಸರ್, ಹೇಳಿ ಅವ್ರಿಗೂ ತೆಗ್ಸಕ್ಕೆ ಹೇಳಿ, ಅವರ ಕಾರ್ಯಕ್ರಮದ ವ್ಯಾಪ್ತಿನಲ್ಲಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ಅಲ್ಲಿ ಕೇಳೋಕ್ಕಾಗಲ್ಲ ಅಂತ ಹೇಳಿದ್ವಿ. ಬೆಳಗ್ಗೆ ನೋಡಿದ್ರೆ ಕೆಲವು ಕಡೆ ಪೊಲೀಸ್ ವ್ಯಾನ್ಗಳು ನಿಲ್ಲಿಸಿದ್ದಾರೆ, ಇನ್ ಕೆಲವು ಕಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.